ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆನ ಮಾಡ್ತಿರೋದು. ಏನಂತಂದರೆ ನಾನು ಸ್ವಲ್ಪ ಡಿಲೇ ಆಯಿತು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ, ಬಟ್ ಫೈನಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆ ನಮ್ಮತ್ತೆ ಎಲ್ಲನೂ ಪೂಜೆ ಮಾಡಿ, ಅಂದರೆ ಒಂದು 5 ಗಂಟೆ ಒಳಗೆ ಅವ್ರಿಗೆ ಪೂಜೆ ಮಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ಯಾಕೆ ಇಷ್ಟ ಅಂತ ಅಂದರೆ, ಆ ಟೈಮಲ್ಲಿ ಯಾವುದೇ ಅಂತಹ ಸಮಯನ ನೋಡೋಂಗಿಲ್ಲ, ಅಮೃತಗಳಿಗೆ ಇರುತ್ತೆ. ಆ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮತ್ತೆ ಎಲ್ಲ ರೆಡಿ ಮಾಡಿಕ್ಕಿದ್ರು. ಮತ್ತು ನಾನು ಬೆಳಿಗ್ಗೆ ಎದ್ದು ಇಲ್ಲಿ ಪೂಜೆನ ಮಾಡ್ತಿದ್ದೆ. ದಿಲೀಪ್ ಕೂಡ ಎದ್ದಿದ್ದ ಬೆಳಿಗ್ಗೆ. ಅವನು ಎದ್ದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನಮ್ಮತ್ತೆ ಫಸ್ಟೇ ಮಾಡ್ಕೊಂಡಿದ್ರು. ಅಂದರೆ ಪ್ರತಿ ವರ್ಷವೂ ಅವರು ಇದೇ ಥರ ಬೆಳಿಗ್ಗೆನೇ ಪೂಜೆ ಮಾಡಿಬಿಡ್ತಾರೆ. ಇಲ್ಲಿ ನಾನು ಎದ್ದು ಬರೀ ಗಂಧದ ಕಡ್ಡಿ ಮಾಡಿ ಆರತಿ ಮಾಡಿ ಇಕ್ತಿದ್ದೆ. ನೀವು ಇಲ್ಲಿ ನೋಡ್ಬೋದು, ನಾನು ಹೋದ ವರ್ಷ ಎಲ್ಲ ಹಬ್ಬಗಳಲ್ಲಿ ಚಿನ್ನನ ಹಾಕಿ ಪೂಜೆ ಮಾಡಿದ್ದೆ ದೇವರಿಗೆ. ಅಂದರೆ ನಮ್ಮ ಅತ್ತೆ ಇರೋವಂಥ ಒಡವೆಗಳನ್ನ ಇಕ್ಕಿ. ಆದರೆ ನಮ್ಮ ಅತ್ತೆ ಈ ಸಲ ಹಾಕ್ಸ್ಕೊಡ್ಲಿಲ್ಲ. ಬೇಡ, ಅಂದರೆ ನಾವು ಹಾಕಿರೋವಂಥ ಒಡವೆಗಳನ್ನ ದೇವ್ರಿಗೆ ನಾವು ಹಾಕಬಾರ್ದು. ಯಾವ್ದಾದ್ರು ಹೊಸದೇನಾದ್ರು ತೊಗೊಂಡಿದ್ರೆ ಆ ವರ್ಷ ನಾವೇನಾದ್ರು ಯೂಸ್ ಮಾಡದೆ ಹೋಗಿದ್ರೆ ಮಾತ್ರ ದೇವರಿಗೆ ಹಾಕು. ಅದು ಬಿಟ್ಟರೆ ನಾವು ಲಕ್ಷ್ಮಿಗೆ ನಾವು ಹಾಕಿದ್ದನ್ನ ಯಾವತ್ತೂ ಹಾಕಬಾರ್ದು ಅಂತ ಹೇಳಿ ಹಾಕ್ಸ್ಕೊಡ್ಲಿಲ್ಲ. ಹಾಗಾಗಿ ಇಲ್ಲಿ ನಾನು ಯಾವುದೇ ಥರ ಅಂಥ ಒಡವೆನ ಇಕ್ಕಲಿಲ್ಲ. ಅಂದರೆ ಹೋದ ವರ್ಷ ಎಲ್ಲ ನಾನು ಇಕ್ಕಿ ಪೂಜೆ ಮಾಡಿದ್ದೆ. ಬಟ್ ನಮ್ಮ ಅತ್ತೆ ಹಂಗಂದ್ಮೇಲೆ ನೀವು ಅಷ್ಟೇ, ಸಪೋಸ್ ಯಾರು ಒಡವೆಗಳು ಹಾಕಿ ಮಾಡೋರಿದ್ದರೆ ನೀವು ಯಾವ ವರ್ಷ ಏನಾದ್ರು ಹೊಸದು ತೊಗೊಂಡು ಅಂದರೆ ಹಾಕೇ ಇರಲಿಲ್ಲ ಒಂದ್ಸಲಿನೋ ಅನ್ನೋದಾಗಿದ್ರೆ ಮಾತ್ರ ದೇವ್ರ ಹತ್ರ ಇಡಬೇಕು. ನಾವು ಹಾಕಿ ದೇವರಿಗೆ ಅದು ಹಾಕಬಾರ್ದಂತೆ. ಬೇಕಾದ್ರೆ ನಮ್ಮ ಮನೇಲಿ ಏನಾದ್ರು ದುಡ್ಡು ಇದ್ದರೆ ಅದನ್ನು ದುಡ್ಡು, ಅಂದರೆ ಲಕ್ಷ್ಮಿ ಅಂತೀವಲ್ಲ, ಸೊ ಹಾಗಾಗಿ ದುಡ್ಡಿಕ್ಕಿ ಪೂಜೆ ಮಾಡ್ಬೋದು. ಅಂದರೆ ವರಮಹಾಲಕ್ಷ್ಮಿಲಿ ಏನು ಮೇನ್ ಅಂತ ಅಂದರೆ, ನಾವು ಅಂದರೆ ಮಾವಿನ ತೋರಣ ಆಗಿರ್ಬೋದು ಅಥವಾ ಬಾಳೆಕಂದು ಆಗಿರ್ಬೋದು, ಲಕ್ಷ್ಮಿಗೆ ಇಷ್ಟವಾಗಿರೋದು ರಂಗೋಲಿ ಆಗಿರ್ಬೋದು, ಪ್ರತಿಯೊಂದು ನಾವು ನೀಟಾಗಿ ಮಾಡಬೇಕು. ನಮ್ಮ ಅತ್ತೆ ಅದನ್ನೆಲ್ಲ ಚೆನ್ನಾಗಿ ಮಾಡಿದರು. ಇನ್ನೂ ಏನು ವಿಶೇಷತೆ ಅಂದರೆ, ಲಕ್ಷ್ಮಿನ ಬೇಳೆ ಮೇಲೆ ಕೂರಿಸಿದ್ದು ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಕವಡೆ ಇಕ್ಕಿ ಮತ್ತು ಗೋಮುತಿ ಚಕ್ರ ಅಂತ ಬರುತ್ತೆ, ಅದನ್ನು ಇಕ್ಕಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದನ್ನು ಲಕ್ಷ್ಮಿಗೆ ಹಾಕಿ ಬೇಳೆ ಮೇಲೆ ಕೂರಿಸಿದ್ರು. ಇನ್ನೂ ವಿಶೇಷತೆ ಅಂದರೆ ಕಮಲದ ಹೂ. ಮತ್ತು ಪ್ರತಿಯೊಂದು ಫೋಟೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ತುಳಸಿನ ಇಕ್ಕಿದ್ದಾರೆ. ಪ್ರತಿಯೊಂದು ಫೋಟೋಗೂ ತುಳಸಿನ ಇಕ್ಕಿ ಪೂಜೆ ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ಯಾಕಂದರೆ ದೇವರಿಗೆ ಹೂಗಿಂತ ತುಳಸಿ ಪೂಜೆ ಮಾಡೋದ್ರೇ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಮತ್ತೆ ತುಳಸಿ ದಳನ ಕಿತ್ತಿ ಇಕ್ಕಿದ್ದಾರೆ. ನಾನು ನಮ್ಮ ಅತ್ತೆ ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಒಂದು ಹಬ್ಬದಲ್ಲೂ ಪೂಜೆಯಲ್ಲೂ ಅಥವಾ ಮನೆ ಕೆಲಸದಲ್ಲಿ ಏನೇ ಆಗಿರ್ಬೋದು, ಅವ್ರು ಪ್ರತಿಯೊಂದು ಹೇಳ್ಕೊಡ್ತಾರೆ. ಅವ್ರಿಗೆ ಅವ್ರ ಅತ್ತೆ ಹೇಳ್ಕೊಡಿದಂತೆ ನಾನು ಇನ್ನೂ ನಿಮಗೆ ಹೆಚ್ಚಾಗಿ ಬೇಕು ಅಂದರೆ ನಾನು ನೆಕ್ಸ್ಟ್ ಬರೋ ಯೂಟ್ಯೂಬ್ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ ತುಳಸಿ ಪ್ರಾಮುಖ್ಯತೆ ಏನು, ಪೂಜೆ ಹೇಗೆ ಮಾಡಬೇಕು, ಯಾವ ರೀತಿಲಿ ಮಾಡಬೇಕು ಅಂತ. ಫ್ರೆಂಡ್ಸ್, ಇದು ನಾನು ಅಂದರೆ ವರಮಹಾಲಕ್ಷ್ಮಿ ವ್ಲಾಗ್ ಆದಮೇಲೆ ತುಂಬಾ ದಿನ ಆಯಿತು ಗ್ಯಾಪಲ್ಲಿ ನಾನು ಯಾವುದೇ ಥರ ವೀಡಿಯೋನ ಮಾಡ್ಕೊಳ್ಳಿಲ್ಲ. ಸೊ ಇವತ್ತು ಸ್ವಲ್ಪ ಬೆಂಗಳೂರಿಗೆ ಹೋಗಿದ್ವಿ, ಹಂಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಗ್ರಾಸರೀಸ್ ಎಲ್ಲ, ಇನ್ನೇನು ಗಣೇಶ ಹಬ್ಬ ಬರ್ತಿದೆ ಮತ್ತು ಗೌರಿ ಹಬ್ಬ, ಹಾಗಾಗಿ ಕೆಲವೊಂದು ಐಟಮ್ಸ್ ತಂದಿದ್ದೀನಿ. ಒಂದು ತುಂಬಾ ರೇಷನ್ ಆಗೋಯ್ತು ಈ ಸಲ. ಅದರಲ್ಲೂ ಏನಂತಂದರೆ, ನಾವು ಡಿ ಮಾರ್ಟ್ಗೆ ಆಲ್ಮೋಸ್ಟ್ ಹೋಗೋದು ನಿಮಗೆ ಗೊತ್ತಿದೆ. ಅದರಲ್ಲಿ ಇವತ್ತು ಸ್ವಲ್ಪ ಎಡವಟ್ಟು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆಫರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಇದು ಡವ್ ಶಾಂಪೂ ನೋಡಿದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಆಫರಲ್ಲಿ ಪ್ರೈಸಲ್ಲಿ ಸಿಕ್ತು. ಮತ್ತು ಕೆಲವೊಂದು ಎಣ್ಣೆ ಆಗಿರ್ಬೋದು, ಸುಮಾರು ಐಟಮ್ಸ್ ನಮ್ಗೆ ಆಫರಲ್ಲಿ ಸಿಕ್ತು. ಅದ್ರಲ್ಲಿ ದಿನ ಈ ಸಲ ಯಾಮಾರ್ಬಿಟ್ಟಿದ್ದಾನೆ. ಏನಂತ ಅಂದರೆ, ಇದು ನಾವು ದೀಪ್ತೆಣ್ಣೆ ಅಂತ ಹೇಳಿ ತೊಗೊಂಡ್ವಿ. ಬಟ್ ಆ್ಯಕ್ಚುಲಿ ಇದು ಒಂದು ದೀಪ್ತೆಣ್ಣೆ ಇದೇ ಪ್ಯಾಕಲ್ಲಿದೆ. ಮತ್ತು ಇದು ಬಂದು ಎಳ್ಳೆಣ್ಣೆ. ಆ್ಯಕ್ಚುಲಿ ನಮಗೆ ಗೊತ್ತಾಗಲಿಲ್ಲ. ನಾವು ಮನೆಗೆ ಬಂದು ಚೆಕ್ ಮಾಡ್ಬೇಕಾದ್ರೆ ಇದು ಇದಯಂ ಅಂತ ಇತ್ತು, ಅದು ಆನಂದಮ್ ಅಂತ ಕೆಲವೊಂದು ಕಡೆ ಇರುತ್ತೆ. ಸೊ ನೀವು ಯಾರು ಒಂದ್ಸಲ ಹೋದರೆ, ಸಪೋಸ್ ಡಿ ಮಾರ್ಟ್ಗೆ ಅಥವಾ ಸ್ಟಾರ್ ಬಜಾರ್ ಎಲ್ಲರೂ ಈ ಎಳ್ಳೆಣ್ಣೆನ ತೊಗೊಬೇಡಿ. ಇದು ನಮಗೆ ಕಾಸ್ಟ್ ಬಿದ್ದಿರೋದು ಬಂದು 450 ರೂಪಾಯಿ ಬಿದ್ದಿದೆ ಒಂದೊಂದಕ್ಕೆ. ಹೆಸರು ತೋರಿಸಿ, ಏನದು? ಇದಯಂ ಅಂತ. ಇದಯಂ ಅಂತ ಹೇಳಿ ಆನಂದಮ್ ಅಂತ ಎತ್ಕೊಂಡ್ಬಿಟ್ಟಿದ್ದೀರಾ? ನಾವು ಎತ್ಕೊಂಡ್ಬಿಟ್ಟಿದ್ದೀವಿ. ನಾವು ಆಲ್ಮೋಸ್ಟ್ ಯಾವಾಗಲೂ ಎಣ್ಣೆ ಕ್ಯಾನ್ ತರ್ತಿದ್ವಿ, ಬಟ್ ಸ್ವಲ್ಪ ನಮಗೆ ಪ್ಯಾಕೆಟ್ ಎಣ್ಣೆಲಿ ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ಅದನ್ನು 1-2-3 ತೊಗೊಂಡ್ವಿ. ಮತ್ತು ರುಚಿಗಳು ಕೆಲವೊಂದು ದೀಪಕ್ಕೆ ತೊಗೊಂಡ್ವಿ. ಮತ್ತು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದ್ವಿ. ದಿಲೀಪ್ಗೆ ಫ್ರೆಂಚ್ ರೈಸ್ ಕೇಳಿದೆ ಈ ಸಲ, ಫ್ರೆಂಚ್ ರೈಸ್ ಅಂತ. ಸೊ ಇದೆಲ್ಲ ಆಲ್ಮೋಸ್ಟ್ ಗುಡ್ ಆಫರ್ ಅನಿಸ್ತು. ಬಟ್ ಇದನ್ನು ನಾನು ನಿಮ್ಗೊಂದು ಹೇಳ್ತಾ ಇರೋದು, ಈ ಥರ ಯಾಮಾರಬೇಡಿ. ಎಣ್ಣೆ ಕಲರ್ ಪ್ಯಾಕೆಟ್ ನೋಡಿ, ಬಿಕಾಸ್ ನಾವು ಈ ಸಲ ಯಾಮಾರಿದ್ದೀವಿ. 450 2 ಎಣ್ಣೆ ಪ್ಯಾಕೆಟ್ಗೆ ನಮಗೆ 900 ಕಾಸ್ಟ್ ಆಯಿತು. ಸೊ ಹಾಗಾಗಿ ಈ ಸಲ ಅದೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಇಷ್ಟು ವಿಡಿಯೋನ ಮಾಡಿದೆ. ಯಾವತ್ತೂ ಯಾಮಾರ್ತಿಲ್ಲ. ಬಟ್ ಇವತ್ತು ನಮ್ಮ ಅತ್ತೆ ಬಂದು ಹೆಸರು ಓದ್ತಾ ಇದ್ದು ಇದೆಯಂ ಅಂತ ಹೆಸರು ಚೇಂಜ್ ಆಗಿದೆ, ಇದೆಯಂ ಅಂತ ಹೇಳಿ. ಆವಾಗಲೇ ನಮಗೂ ಗೊತ್ತಾಗಿದ್ದು ಇದೇ ತಂದಿದ್ವಿ ಅಂತ ಹೇಳಿ.
ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಡಿಮಾರ್ಟಲ್ಲಿ ಗ್ರಾಸರೀಸ್ ಅಂದರೆ ಈಗೇನು ಸ್ಪೆಷಲ್ ಮಾಡ್ತಾ ಇದೆಯಾ? ಸ್ಪೆಷಲ್ ಏನು ಮಾಡ್ತಾ ಇದ್ದೀವಿ ಅಂದರೆ ಪನ್ನೀರ್ ತಂದಿದ್ಯಲ್ಲ, ಪನ್ನೀರ್ ಬುರ್ಜಿ ಮಾಡ್ತಾ ಇದ್ದೀನಿ. ಚಪಾತಿ ಮಾಡಿ ಪನ್ನೀರ್ ಬುರ್ಜಿ. ನನ್ನ ಮಗ ಬಂದ, ಮ್ಯಾಗಿ ಅವಸ್ಬೇಕು. ಮ್ಯಾಗಿ ನೋಡ್ಬಿಟ್ರೆ ಅವನು ಊಟನೇ ಮಾಡೋದು ಬಿಡ್ತಾನೆ ಜೀವನದಲ್ಲಿ. ಬಾರೋ ದಿಲೀಪ ಬಾ. ಅದಾ ಬತಾವನೆ ಇದೆಲ್ಲ ನೋಡಿ ಒಂದು ನಿಮಿಷಕ್ಕೆ ಇಲ್ದಾರ ಮಾಡ್ತಾನಿಲ್ಲ. ಏನವ್ವ ಚೆಕ್ ಮಾಡ್ಸೋ ಹಾಗೆ ಇಟ್ಕೊಂಡ. ಓ ಏನಮ್ಮ ಅದು ಏನದು? ಸೊ ಎಲ್ಲ ಅವನೇ ತೋರಿಸ್ತಾನೆ ನಿಮಗೆ ವಿಡಿಯೋದಲ್ಲೇ ಏನೇನು ಎಲ್ಲ ತಂದಿದ್ದೀವಿ ಅಂತ. ಸಾಕ್ಬಿಡು ಇಲ್ಲಿ ಸಾಕು. ಮತ್ತು ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಕೋಬೇಕು, ಆಮೇಲೆ ಕಡುಬು ಮಾಡ್ತೀವಲ್ವ. ಸೊ ಹಾಗಾಗಿ ಬೆಲ್ಲ ಜಾಸ್ತಿ ತಂದಿದ್ದೀವಿ ಸಲ. ಬಿಡೋದಿಲ್ಲ ಅದನ್ನೆಲ್ಲ ತೆಗಿಬೇಡ ಬಿಡು. ಹಾಂ ಏನಕ್ಕೆ ತೆಗಿತಾ ಇದೆಯಾ ವಿಡಿಯೋಗೆ? ಯಾರಿಗೆ ತೋರ್ಸಕ್ಕೆ? ಅಯ್ಯೋ ಅಮ್ಮ ಒಂದ್ರ ಮೇಲೆ ಒಂದು ಹಾಕಿ ಎಲ್ಲ ಯಾರಿಗೆ ತೋರ್ಸಕ್ಕೆ? ಅದಕ್ಕೆ ಅವ್ರಮ್ಮ ನೋಡ್ರಿ ಫಸ್ಟೇ ಪ್ರಿಪೇರ್ ಮಾಡಿಕೊಂಡು ಗೋಧಿ ತಂದಿದ್ವಿ, ದಪ್ಪಕ್ಕೆ ಹಾಕ್ತಿದ್ದೆ. ಏನಮ್ಮ ಮ್ಯಾಗಿ ತಂದಿಲ್ಲ ಅಪ್ಪ ಈ ಸಲ? ನಿನ್ ಮ್ಯಾಗಿ ಬೇಡ ಅಂದಂತಲ್ಲ. ಆಚೆ ಇರಬೇಕು ಬಾಕ್ಸು. ಡಿಮಾರ್ಟಿಂದ ಏನೇನು ತಂದಿದ್ವಿ ಅದನ್ನೆಲ್ಲ ಜೋಡಿಸ್ಕೊಂಡು ಅದಾದಮೇಲೆ ಇಲ್ಲಿ ಚಪಾತಿ ಮತ್ತು ನಾನು ಪನ್ನೀರ್ ಬುರ್ಜಿನ ಮಾಡ್ಕೊಳ್ತಿದ್ದೆ. ಒಂದೊಂದು ಸಲ ನಾನು ಪನ್ನೀರ್ ಗ್ರೇವಿನ ಮಾಡ್ತೀನಿ, ಅದು ಬೇರೆ ಥರ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಬಟ್ ಇದು ಪನ್ನೀರ್ ಬುರ್ಜಿ ಅಂತ ಅಂದರೆ ಇದಕ್ಕೆ ನಾವು ಪನ್ನೀರನ್ನ ತುರಿದು ಹಾಕೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ. ಇದಕ್ಕೆ ಅಂದರೆ ಬಾಂಡಿಗೆ ಫಸ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊನ ರುಬ್ಬ ಹಾಕಿ ಅದಾದಮೇಲೆ ಒಂಚೂರು ಗರಂ ಮಸಾಲ ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಟೊಮೊಟೊ ಪ್ಯೂರಿ ಎಲ್ಲ ಹಾಕಿ ಅದಾದಮೇಲೆ ಲಾಸ್ಟಲ್ಲಿ ಪನ್ನೀರನ್ನ ತುರಿದು ಹಾಕುವಂಥದ್ದು. ವಿನಯ್ಗೆ ಇಷ್ಟ ಆಗುತ್ತೆ ಇದು. ಪನ್ನೀರಲ್ಲೇ ಸ್ವಲ್ಪ ವೆರೈಟೀಸ್ ಮಾಡ್ತಾ ಇರ್ತೀವಿ. ಸೊ ಇದು ಒಂದು ಅಂದರೆ ಗ್ರಾಸರೀಸ್ ತಂದಿದೆ ಅಂತ ಹೇಳಿ ಇದೊಂದು ವಿಡಿಯೋನ ಮಾಡ್ತಿರೋದು. ಹಾಗೆ ಇನ್ನೊಂದು ನಿಮ್ಮ ಹತ್ರ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಿತ್ತು. ಯಾರ್ಯಾರು ಅಂದರೆ ಕೆಲವೊಬ್ಬರು ಜಾಬ್ ಮಾಡ್ತಿರ್ತೀರ ಅಥವಾ ಕೆಲ್ಸಕ್ಕೆ ಅಂದರೆ ಕೆಲ್ಸಕ್ಕೆ ಹೋಗೋರು ಅಥವಾ ಏನೇ ಬಿಸ್ನೆಸ್ ಮಾಡ್ತಿರೋರು ಕೂಡ ನಿಮಗೆ ಇನ್ನೂ ಒಂಚೂರು ಅರ್ನಿಂಗ್ಸ್ ಬೇಕು, ಎಕ್ಸ್ಟ್ರಾ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳೋರು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಒಂದು ಬಿಸ್ನೆಸ್ನ ಮಾಡ್ತಾಯಿದ್ದೀನಿ. ಇದನ್ನು ನಾನು ಅಂದರೆ ತುಂಬಾ ದಿನ ಆಯಿತು, ಅಂದರೆ ತಿಂಗಳಾರು ಗಟ್ಟಲೆಯಿಂದ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಹೇಳೋಣ ಅಂತ ನಾನು ಹೇಳಿರಲಿಲ್ಲ. ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ, ಸಪೋಸ್ ಯಾರಿಗಾರು ವರ್ಕ್ ಮಾಡಬೇಕು, ನನಗೂ ಕೂಡ ಪಾರ್ಟ್ ಟೈಮಲ್ಲಿ ಮಾಡಬೇಕು ಅಥವಾ ಫುಲ್ ಟೈಮಲ್ಲಿ ಮಾಡಬೇಕು, ಹೌಸ್ ವೈಫ್ ಆಗಿದ್ರು ಕೂಡ ಮಾಡ್ಬೋದು ಅಥವಾ ಏನೂ ವರ್ಕ್ ಇಲ್ಲದೆ ಇದ್ದರೂ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಆಪ್ಷನ್ ಇದರಲ್ಲಿ ದುಡಿಯೋದಕ್ಕೆ. ಅಂಥವ್ರು ಯಾರು ಈ ವಿಡಿಯೋ ನೋಡ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ವರ್ಕ್ ಬೇಕು ಏನು ಹೇಳಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದ್ರ ಡೀಟೇಲ್ಸ್ನ. ಅಥವಾ ಯಾರು ಬೇರೆಯವ್ರು ವರ್ಕ್ ಮಾಡೋರು ಇದ್ದಾರೆ, ನಾನು ಅವ್ರಿಗೆ ರೆಫರ್ ಮಾಡ್ತೀನಿ. ಆ ಹುಡುಗ ಮಾಡ್ತಾರೆ ಅಥವಾ ಹುಡುಗಿ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದ್ಕೊಂಡಿದ್ದಾರೆ ಅನ್ನೋರು ಯಾರು ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಥವ್ರನ್ನ ನಾನು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ DM ಮಾಡಿದ್ರು ಕೂಡ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಜೀವನದಲ್ಲಿ ಒಂದು ಕನಸಿರುತ್ತೆ, ಅದನ್ನು ನಾನು ರೀಚ್ ಮಾಡಬೇಕು ಅಂತೇಳಿ. ಅಂಥವ್ರಿಗೆ ನಾನು 100% ಸಪೋರ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಅಂಥವ್ರಿದ್ರೆ ಕಮೆಂಟ್ ಮಾಡಿ. ವರ್ಕ್ ಬಗ್ಗೆ ನಾನು ಹೇಳ್ತೀನಿ, ಈಸಿಯಾಗಿ ವರ್ಕ್ನ ಮಾಡ್ಬೋದು.
ಸೊ ಇದನ್ನು ಇಷ್ಟ ನಾನು ಹೇಳೋದು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಫೈನಲ್ ನಾನಿಲ್ಲಿ ಗ್ರೇವಿ ಎಲ್ಲರ ಆಯಿತು. ಪನ್ನೀರ್ನ ತುರ್ಕೊಂಡು ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ. ಅಂದರೆ ಇದರಲ್ಲಿ ಅಂದರೆ ಏನಂತಂದರೆ ದಿಲೀಪ್ಗೂ ಕೂಡ ಸ್ವಲ್ಪ ಪನ್ನೀರೆಲ್ಲ ಇಷ್ಟ ಆಗುತ್ತೆ. ಅವನಿಗೂ ಸಪ್ರೇಟ್ ನಾನು ಒಂದು ಸಲ ಪನ್ನೀರ್ ಬುರ್ಜಿ ಮಾಡಿದಾಗ ಸಪ್ರೇಟ್ ಫ್ರೈ ಮಾಡಿಕೊಡ್ತೀನಿ, ಇಷ್ಟಪಟ್ಕೊಂಡು ತಿಂತಾನೆ. ಸೊ ಇಷ್ಟೇ ಪನ್ನೀರ್ ಬುರ್ಜಿ. ಸಪೋಸ್ ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ಬೋದು. ನನ್ನ ಸಪೋರ್ಟ್ ಮಾಡ್ತೀರಿ ವ್ಲಾಗ್ಗೆ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ಸಪೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಿಲ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ಅಂತಲೂ ಕ್ರಿಯೇಟ್ ಆಗಿದೆ. ಅದರಲ್ಲಿ ನಾವು ಒಳ್ಳೊಳ್ಳೆ ಸ್ಯಾರೀಸು ಮತ್ತು ಕುರ್ತೀಸ್ನ ಒಳ್ಳೆ ಆಫರ್ ಪ್ರೈಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದನ್ನು ಹೆಚ್ಚಿನ ಮಾಹಿತಿ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಸಿಗುತ್ತೆ, ದಿಲ್ ಫ್ಯಾಷನ್ ಬಿಡ್ದಿ ಅಂತ ಹೇಳಿ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.